ಹಾಯ್ ವೆಲ್ಕಮ್ ಟು SVY ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ತುಂಬ ದುಃಖದಲ್ಲಿರ್ತಾರೆ. ನಮ್ಮ CET 2024 ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಈಗ ಆಗಲೇ ಟೈಮ್ ಆಗೋಕೆ ಬಂತು. ಇನ್ನು 8 ತಾಸು ಇದೆ, 24 ಗಂಟೆ ಮುಗಿಯುತ್ತೆ ಒಂದು ದಿನ. ಆದರೆ ನನ್ನ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸನ್ನು ನೋಡಲೇ ಇಲ್ಲ ಅಂತ ತುಂಬ ಜವಾಬ್ದಾರಿಯಿಂದ ಇರ್ತಾರೆ ವಿದ್ಯಾರ್ಥಿಗಳು. ಹಾಗೇನು ಇಡಬೇಡಿ, ಓಕೆ. ಮತ್ತೆ ಯಾವಾಗ ಬರುತ್ತೆ ಪೋಸ್ಟ್ಪೋನ್ ಆದ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಕೊನೆಯವರೆಗೂ ನೋಡೋದು ವಿದ್ಯಾರ್ಥಿಗಳೇ. ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸಂಪೂರ್ಣವಾಗಿ ಕೊನೆಯವರೆಗೂ ನೋಡಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಅನಿಸಿದರೆ ಮತ್ತು ಚಿಕ್ಕ ರಿಕ್ವೆಸ್ಟ್, ಈ ಚಾನಲನ್ನು ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಪ್ರೆಸ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಂತೂ ಮರೆಯಬೇಡಿ. ವಿಡಿಯೋ ತುಂಬ ಇಂಪಾರ್ಟೆಂಟ್ ಅಪ್ಡೇಟ್ ನೀಡ್ತಾ ಇದೆ. ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿ, ಇನ್ಫಾರ್ಮೇಷನ್ ಪಡೀರಿ. ಓಕೆ, ಈಗಾಗಲೇ ಇನ್ನು 8 ತಾಸು ಇದೆ, 24 ಗಂಟೆ ಮುಗಿಯೋಕೆ ಒಂದು ದಿನ. ಅಂದರೆ ನೋ ಲಿಂಕ್ ರಿಲೀಸ್ಡ್ ಫ್ರಮ್ KCET ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್. ಹೌದಾ ವಿದ್ಯಾರ್ಥಿಗಳು ಈಗಾಗಲೇ ಮೊಬೈಲ್ನಲ್ಲಿ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ನೋಡಿ, ನನಗೆ ಇಂತಹ ಸೀಟ್ ಅಲರ್ಟ್ ಆಗಿದೆ, ಇಂತಹ ಬ್ರಾಂಚಲ್ಲಿ ಅಲರ್ಟ್ ಆಗಿದೆ, ಇಂತಹ ಕಾಲೇಜ್ ಅಲರ್ಟ್ ಆಗಿದೆ ಅಂತ ಖುಷಿ ಪಡುವ ಸಮಯ ಇದು. ಆದರೆ ದುಃಖ ಪಡ್ತಿದ್ದಾರೆ. ಓಕೆ, ಈಗಾಗಲೇ ತುಂಬ ವಿದ್ಯಾರ್ಥಿಗಳು ಎಷ್ಟೊಂದು ಬಾರಿ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸನ್ನು ಚೆಕ್ ಮಾಡೋಕ್ಕೆ ಕ್ರೋಮ್ ಬ್ರೌಸರ್ ಅಲ್ಲಿ ಓಪನ್ ಮಾಡಿ ಮತ್ತು ಆ ಲಿಂಕನ್ನು cet.karnataka.gov.in ಅಂತ ಒಂದು ಲಿಂಕ್ ಇರುತ್ತೆ ಅಲ್ವಾ, ಅದನ್ನು ಓಪನ್ ಮಾಡಿ ನೋಡ್ತಾರೆ. ಅಲ್ಲಿ 3 ಡಾಟ್ಸ್ ಇರುತ್ತೆ, ಪ್ರವೇಶ ಅಂತ ಕ್ಲಿಕ್ ಮಾಡಿ UG CET 2024 ಅಂತ ಕ್ಲಿಕ್ ಮಾಡಿ ನೋಡ್ತಾ ಇದ್ದಾರೆ. ಪ್ರತಿಯೊಂದು ತಾಸ್ಗೂ ಒಂದು ಸಾರಿ ಆದರೂ ನೋಡ್ತಾ ಇದ್ದಾರೆ. ಬಟ್ ಆಗ ಏನು ರೆಸ್ಪಾನ್ಸ್ ಇಲ್ಲ ಅಂದರೆ ಅಲ್ಲಿ ಲಿಂಕ್ ಬಿಟ್ಟಿಲ್ಲ ಇನ್ನೂ. ಏಕೆ? ರಾತ್ರಿ 11 ಗಂಟೆ 59 ನಿಮಿಷದವರೆಗೆ ಟೈಮ್ ಇತ್ತು, 2 ಗಂಟೆಗೆ ನಂತರ ಅಂತ ಅವರು ತಿಳಿಸಿದ್ರು. ಆದರೂ 11 ಗಂಟೆಯ 59 ನಿಮಿಷದವರೆಗೆ ಲಾಸ್ಟ್ ಆ್ಯಂಡ್ ಫೈನಲ್ ಟೈಮ್. ಆದರೂ ಮರುದಿನ ಆಯಿತು, ರೆಸ್ಪಾನ್ಸ್ ಇಲ್ಲ, ಲಿಂಕ್ ರಿಲೀಸ್ಡ್ ಇಲ್ಲ. KEA ಅವರು ಒಂದು PDF ಮುಖಾಂತರ ಇಷ್ಟು ಗಂಟೆಗೆ ಬಿಡ್ತೀವಿ ಅಂತ ಲಿಂಕನ್ನು ನೋಡ್ಕೊಳ್ಳಿ ಅಂತ ತಿಳಿಸಿದ್ರು. ಹೌದು, ಹಾಗಾದರೆ ಮಧ್ಯಾಹ್ನ 2 ಗಂಟೆಯ ನಂತರ, ಆಫ್ಟರ್ನೂನ್ 2 ಗಂಟೆಯ ನಂತರ ನೋಡ್ಕೋಬೇಕು ಆ ಲಿಂಕನ್ನು ಅಂತ ತಿಳಿಸಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಿ. ಹಾಗಾದರೆ ರಾತ್ರಿ 11 ಗಂಟೆ 59 ನಿಮಿಷದವರೆಗೆ ಲಾಸ್ಟ್ ಆ್ಯಂಡ್ ಫೈನಲ್ ಟೈಮ್ ಆಗಿತ್ತು. 12 ಗಂಟೆಗೆ ಏನು ಸ್ಟಾರ್ಟ್ ಆಯಿತು? 8 ಆಗಸ್ಟ್ 2024 ಸ್ಟಾರ್ಟ್ ಆಯಿತು. ಹಾಗಾದರೆ ಏನೂ ಇಲ್ಲ, ಲಿಂಕ್ ರಿಲೀಸ್ಡ್ ಇಲ್ಲ, ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅನ್ನು ವಿದ್ಯಾರ್ಥಿಗಳು ನೋಡಲೇ ಇಲ್ಲ. ಓಕೆ ವಿದ್ಯಾರ್ಥಿಗಳೇ, ಈ ಡೌಟ್ಸನ್ನು ಎಲ್ಲ ಕ್ಲಿಯರ್ ಮಾಡ್ಕೊಳ್ತಾ ಹೋಗೋಣ. ಹೌದು, KEA ಅವರು ಇನ್ನೂ ಲಿಂಕ್ ರಿಲೀಸ್ ಮಾಡಲೇ ಇಲ್ಲ, ವಿದ್ಯಾರ್ಥಿಗಳು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅನ್ನು ನೋಡಲೇ ಇಲ್ಲ. ಹಾಗಾದರೆ ಏನು ಮಾಡೋದು ಅನ್ನೋದನ್ನು ತಿಳಿದುಕೊಳ್ತಾ ಹೋಗೋಣ. ಈಗ ಏನು ಮಾಡಬೇಕಂದ್ರೆ ನೀವು ಸ್ವಲ್ಪ ಕಾಯಬೇಕು. ಏಕೆ? ಏನಾದರೂ KEA ಅವರು ಪರ್ಫೆಕ್ಟ್ ಬಿಡ್ಬಿದ್ದೀರಾ ಅಥವಾ ಏನಾದರೂ ವರ್ಕ್ ಪೆಂಡಿಂಗ್ ಇದೆಯಾ? ಇನ್ನೂ ಸ್ವಲ್ಪ ಏನಾದರೂ ವಿದ್ಯಾರ್ಥಿಗಳಿದು ಅಪ್ಡೇಟ್ ಮಾಡೋದಿದೆಯಾ? ಇನ್ನೂ ಬಿಟ್ಟಿಲ್ಲ ಲಿಂಕ್ ಅಂದರೆ ಏನಾದರೂ ಸ್ವಲ್ಪ ಕೆಲಸ ಪೆಂಡಿಂಗ್ ಇರಬೇಕು. ಇಲ್ಲ ಅಂದರೆ ಅವರು ಸ್ವಲ್ಪ ನೋಡ್ಕೊಳ್ದೇ ಇರ್ಬೋದು. ಆಲ್ಮೋಸ್ಟ್ ನೋಡ್ಕೊಳ್ದೇ ಇರ್ತಾರೆ, ನೋಡ್ಕೊತಾ ಇರ್ತಾರೆ, ಎಚ್ಚರಿಕೆಯಿಂದ ಇರ್ತಾರೆ. ಬಟ್ ಏನು ಅಂದರೆ ಸ್ವಲ್ಪ ಕೆಲಸ ಪೆಂಡಿಂಗ್ ಇರಬಹುದು. ಓಕೆ, ಇನ್ನೊಂದು ಸ್ವಲ್ಪ ಲಿಂಕ್ ಬಿಡೋಕೆ ಇವತ್ತು ಬಿಡಲ್ಲ, ನಾಳೆ ಬಿಡ್ತೀವಿ ಅಂತ ಕೂಡ ಇಡಬಹುದು. ಬಟ್ ಟೈಮಿಂಗ್ ಇವತ್ತು ಮಧ್ಯಾಹ್ನ 2 ಗಂಟೆಯ ನಂತರ ನೋಡ್ರಿ, 100% ಬಿಟ್ಟಿರ್ತಾರೆ ಅನ್ನುವ ಒಂದು ಉದ್ದೇಶ ಆದರೆ ಇದೆ. ಇವತ್ತು ಮಧ್ಯಾಹ್ನ 2 ಗಂಟೆಗೆ ಒಂದು ದಿನ ಪೂರ್ತಿ ಕಳೆಯುತ್ತೆ. ಹೌದಾ, ಅವರು ಕೊಟ್ಟಿರುವಂತಹ ಟೈಮ್ ಮಧ್ಯಾಹ್ನ 2 ಗಂಟೆಯ ನಂತರ ನೋಡ್ಕೊಳ್ಳಿ. 11:59 ಲಾಸ್ಟ್ ಆ್ಯಂಡ್ ಫೈನಲ್ ಆಗಿನ ಟೈಮ್ವರೆಗೆ ಇರುತ್ತೆ ನಾವು ಲಿಂಕ್ ಬಿಡುವ ಟೈಮ್. ಅಂದರೆ ಮುಂಜಾನೆ 9 ಗಂಟೆ ಆಗಿದೆ ಮರುದಿನ, ಇನ್ನೂ ಬಿಟ್ಟಿಲ್ಲ ಅಂದರೆ ಮಧ್ಯಾಹ್ನ 2 ಗಂಟೆಗೆ ನೋಡ್ರಿ, 24 ತಾಸು ಮುಗಿಯುತ್ತೆ, ಒಂದು ದಿನ ಕಂಪ್ಲೀಟ್ ಆದ ಹಾಗೆ ಆಗುತ್ತೆ. ಹೌದಾ, ಅವಾಗಾದರೂ ಬಿಡ್ತಾರೆ ಏನೋ ನೋಡೋಣ. 100% ಇವತ್ತು ನೈಟ್ 12 o'clock ಒಳಗಡೆ ಬಿಟ್ಟರೆ ಬಿಡಬಹುದು. 100% ಇಟ್ಸ್ ಕನ್ಫರ್ಮ್. 2 ಗಂಟೆ ನಂತರ ಅಥವಾ ರಾತ್ರಿ 12 ಗಂಟೆಗೆ ನಂತರ ಇವತ್ತು ಕನ್ಫರ್ಮ್. 100% ಇದು ಫಿಕ್ಸ್ ಅಂತ ಹೇಳ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ಫಾರ್ ಮಾಕ್ ರಿಸಲ್ಟ್ಸ್ 2024 CET ವಿದ್ಯಾರ್ಥಿಗಳೇ. ನಿಮ್ಮ ಎಲ್ಲರಿಗೂ ಒಂದು ಬ್ರಾಂಚ್ ಇಷ್ಟವಾದದ್ದು ಸಿಗಲಿ ಮತ್ತು ಕಾಲೇಜ್ ಇಷ್ಟವಾದದ್ದು ಸಿಗಲಿ ಅಂತ ಹೇಳ್ಕೊಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಇವತ್ತು ರಾತ್ರಿ
12 ಗಂಟೆಯ ಒಳಗಡೆ ನಿಮ್ಮ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಲಿಂಕ್ ರಿಲೀಸ್ ಆಗೇ ಆಗುತ್ತೆ. ಥ್ಯಾಂಕ್ ಯು.